ನಮಸ್ಕಾರ, ಹೋಮಿ ಹೋಮ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಆನಿಯನ್ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲ ಕಾಲದಲ್ಲೂ ತರಕಾರಿ ಇರಲಿಲ್ಲ ಅಂದ್ರೂ ಬೇಸಿಕ್ ಇಂಗ್ರೀಡಿಯೆಂಟ್ಸು, ಬೇಸಿಕ್ ತರಕಾರಿ ಅಂತ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಅಂತೂ ಇದ್ದೇ ಇರುತ್ತೆ. ನಮಗೆ ಅಡುಗೆ ಮಾಡೋದಕ್ಕೆ ಬೋರ್ ಆಗಿದ್ದಾಗ, ಟಯರ್ಡ್ ಆಗಿದ್ದಾಗ ಇದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಬಹುದಾಗಿರೋಂಥ ಒಂದು ರೆಸಿಪಿ. ಈ ಚಳಿಗಾಲದ ವೆದರಿಗಂತೂ ತುಂಬ ಹಾಟ್ ಆ್ಯಂಡ್ ಸ್ಪೈಸಿಯಾಗಿರೋವಂಥ ರೆಸಿಪಿ ಇದು. ಬೇರೆ ಯಾವುದೇ ತರಕಾರಿ ಇದ್ದರೂ ಬೇಡಪ್ಪ ಇದನ್ನೇ ತಿನ್ನೋಣ ಅಂತ ಆಸೆ ಆಗುವ ಹಾಗೆ, ಬಾಯಲ್ಲಿ ನೀರು ಊರುವ ಹಾಗೆ ಮಾಡುವಂಥ ರೆಸಿಪಿ ಇದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡೆ, ಸ್ವಲ್ಪ ಜೀರಿಗೆಯನ್ನು ಹಾಕಿದೆ, ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ರೆ ಒಳ್ಳೆಯದು, ಯಾಕೆಂದರೆ ಅದು ಸಿಡಿಯುತ್ತೆ. ಸೊ ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ನೋಡಿ ದಪ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ, ಯಾವುದನ್ನು ತುಂಬ ಡೀಟೇಲಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಲ್ಲ, ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಬಿಡಿಸಿಲ್ಲ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಕೂಡ ಹಾಗೆ ಪೂರ್ತಿ ಹಾಕಿದ್ರೆ ಸಿಡಿಯುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಮಧ್ಯಕ್ಕೆ ಬ್ರೇಕ್ ಮಾಡಿದ್ದೀನಿ, ಬಟ್ ಹೆಚ್ಚೋ ಅಗತ್ಯ ಇಲ್ಲ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ, ಅದನ್ನು ಫ್ರೈ ಮಾಡ್ತೀನಿ. ಎಲ್ಲನೂ ಎಣ್ಣೆನಲ್ಲಿ ಫ್ರೈ ಮಾಡಿದೆ. ಬೇರೆ ಏನೂ ಹೆಚ್ಚಿಗೆ ಶ್ರಮದ ಕೆಲಸ ಇಲ್ಲ ಇದರಲ್ಲಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ, ಅದೊಂದು ಹಸಿ ವಾಸನೆ ಹೋಗಲಿ ಅಂತ ಅಷ್ಟೇ. ಎಣ್ಣೆಲಿ ಫ್ರೈ ಆಗೋದು ತುಂಬ ಇಂಪಾರ್ಟೆಂಟು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪನ್ನು ಸೇರಿಸಿ ಹೀಗೆ ತಟ್ಟೆಗೆ ಹಾಕಿ ಆರಿಸಿ, ಬಿಸಿ ಇದೆ ಅಲ್ವಾ, ಆರಿಸಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅರ್ಧಂಬರ್ಧ ಕ್ರಷ್ ಆಗೋ ಹಾಗೆ ಒಂದು ಸಲ ಗ್ರೈಂಡ್ ಮಾಡಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಬ್ರೌನ್ ರೈಸು. ಬ್ರೌನ್ ರೈಸ್ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ಲೀಸ್ ಡೂ ವಾಚ್. ನನಗಂತೂ ಇನ್ನೊಂದು ಸಲ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಾನು ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ, ನೀವು ಟ್ರೈ ಮಾಡಿ. ಬಾಯ್ ಬಾಯ್.